मेरे प्यारे विद्यार्थी मित्रों, 10वीं कक्षा के लेसन 6 बसंत की सच्चाई और इस पाठ के लेखक है विष्णु प्रभाकर। छात्र इस एकांकी में चित्रित बालक के चरित्र से प्रेरित होकर प्रामाणिकता से जीना सीख सकते हैं। तो चलिए इस बसंत की सच्चाई नाटक में क्या दिया गया है, इस पाठ में आने वाले पात्रों के बारे में हम कुछ जानकारी ले लेंगे। पहला पात्र है बसंत। एक गरीब ಶರಣಾರ್ಥಿ लड़का है। ಬಸಂತ್ ಅಂತಕ್ಕಂಥವನು ಒಬ್ಬ ಬಡವನಾಗಿರ್ತಕ್ಕಂತಹ ಹಾಗೂ ಅನಾಥನಾಗಿರ್ತಕ್ಕಂತಹ ಹುಡುಗನಾಗಿದ್ದಾನೆ। ಪ್ರತಾಪ್ ಬಸಂತ್ ಕಾ ಛೋಟಾ ಬಾಯ್। ಪ್ರತಾಪ್ ಇವನು ಬಸಂತನ ತಮ್ಮನಾಗಿದ್ದಾನೆ। ಪಂಡಿತ್ ರಾಜ್ ಕಿಶೋರ್ ಏಕ್ ನೇತಾ ಹೈ। ಈ ನಾಟಕದಲ್ಲಿ ಬರ್ತಕ್ಕಂಥವರು ಪಂಡಿತ್ ರಾಜ್ ಕಿಶೋರ್ ಇವರೊಬ್ಬ ನಾಯಕರಾಗಿದ್ದಾರೆ। ಡಾಕ್ಟರ್ ತಥಾ ದೋ ರಾಹ ಚಲ್ತೆ ವ್ಯಕ್ತಿ, ಹಾಗೆ ಇಲ್ಲಿ ವೈದ್ಯರ, ಡಾಕ್ಟರರ ಹಾಗೂ ಕೆಲವೊಂದು ನಡೆದಾಡತಕ್ಕಂತಹ ವ್ಯಕ್ತಿಗಳ ಚಿತ್ರಣವನ್ನು ಕೂಡ ನಾವಿಲ್ಲಿ ನಾಟಕದಲ್ಲಿ ಕಾಣಬಹುದು। ಹಾಗಾದರೆ ನೋಡೋಣ ಪಹಲಾ ದೃಶ್ಯ, ಮೊದಲನೇ ದೃಶ್ಯ ಏನಿದೆ ಅಂತ। स्टेज पर सुविधानुसार एक बड़े नगर के बाजार का ಪ್ರತೀಕಾತ್ಮಕ ದೃಶ್ಯ है। ಹೌದು, ಸ್ಟೇಜಿನ ಮೇಲೆ ಒಂದು ದೊಡ್ಡ ದೃಶ್ಯ ಬಂದಿದೆ। ಯಾವ ರೀತಿಯಾಗಿರ್ತಕ್ಕಂಥ ದೃಶ್ಯ ಇದೆ ಅಂತಂದರೆ, ಒಂದು ನಗರಗಳಲ್ಲಿ ಈ ಅಂಗಡಿಗಳ ಬೀದಿಗಳಲ್ಲಿ ಮಾರಾಟ ನಡೀತಾ ಇದೆಯಲ್ಲ, ಆ ಒಂದು ದೃಶ್ಯವನ್ನು ಇಲ್ಲಿ ಚಿತ್ರಿಸಲಾಗಿದೆ। ಆನೆ ಜಾನೆ लेने देने का शोर है, फेरी वालों की पुकार, उन्हीं के बीच में एक लड़का। ಅಲ್ಲಿ ಜನ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಸಾಮಗ್ರಿಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ, ಮಾರ್ತಾ ಇದ್ದಾರೆ। ಲೇನೆ ದೇನೆ ಕಾ ಶೋರ್, ಆ ಒಂದು ಶಬ್ದ ಇದೆ, ಆ ಒಂದು ಗಲಾಟೆ ಇದೆ। ಫೇರಿ ವಾಲೋ ಕಿ ಪುಕಾರ್, ಉನಿ ಕೆ ಬೀಚ್ ಮೇ ಏಕ್ ಲಡ್ಕಾ, ಆ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂತಹ ಅನೇಕ ವ್ಯಕ್ತಿಗಳ ಒಂದು ಗದ್ದಲ ನಮಗೆ ಕೇಳ್ತಾ ಇದೆ। ಅವರುಗಳ ಮಧ್ಯದಲ್ಲಿಯೇ ಒಬ್ಬ ಹುಡುಗನಿದ್ದಾನೆ। ನಂಗೆ ಪೇರ್ ಫಟೆ ಕಪಡೆ ಪಹನೆ, ಹಾತ್ ಮೇ ಸಾಮಾನ್ ಸಂಭಾಲೆ ಭಾಗ್ತಾ ಹುವಾ ಆತಾ ಹೈ। ಕಾಲುಗಳಲ್ಲಿ ಪಾದರಕ್ಷೆಗಳನ್ನು ಅಂದರೆ ಚಪ್ಪಲ್ಗಳನ್ನು ಹಾಕಿಕೊಂಡಿಲ್ಲ। ಮೈಮೇಲಿನ ಬಟ್ಟೆಗಳನ್ನು ನೋಡಿದರೆ ಹರಿದು ಹೋಗಿರ್ತಕ್ಕಂತಹ ಬಟ್ಟೆಗಳಿದೆ। ಕೈಯಲ್ಲಿ ಯಾವುದೋ ಸಾಮಗ್ರಿಗಳನ್ನು ಮಾರುವಂತಹ ಒಂದು ಸಾಮಗ್ರಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಓಡ್ಕೊತ ಬರ್ತಾ ಇದ್ದಾನೆ। ಉಸ್ಕಿ ಆಯು ಲಗ್ಭಗ್ 12 ವರ್ಷ ಕಿ ಹೈ, ಉಸ್ಕಾ ನಾಮ್ ಬಸಂತ್ ಹೈ, ವಹ ಪುಕಾರ್ ರಹಾ ಹೈ। ಹಾಂ, ಅವನ ಒಂದು ವಯಸ್ಸು ಸುಮಾರು 12 ವರ್ಷಗಳ ಸಮೀಪ ಇದೆ। ಹಾಂ, ಈ ಒಂದು ಬಾಲಕನ ಹೆಸರೇ ಬಸಂತ್। ಅವನು ಏನನ್ನೋ ಕೂಗ್ತಾ ಇದ್ದಾನೆ। ಏನನ್ನ ಕೂಗ್ತಾ ಇದ್ದಾನೆ ನೋಡೋಣ। ಬಸಂತ್ ಚಲ್ನಿ ಲೇಲೋ, ಬಟನ್ ಲೇಲೋ, ದಿಯಾ ಸಲಾಯಿ ಲೇಲೋ, ಕೂಗ್ತಾ ಇದ್ದಾನೆ। ಚಲ್ನಿಯನ್ನು ತಗೊಳ್ರಿ ಅಂದರೆ ಚಹಾ ಸೋಸುವಂಥ ಜಾರಿ ಇರ್ತಾ ಇದೆಯಲ್ಲ, ಅದನ್ನು ತಗೊಳ್ರಿ। ಬಟನ್ಗಳನ್ನು ತಗೊಳ್ರಿ। ದಿಯಾ ಸಲಾಯಿ ಅಂದರೆ ದೀಪ ಹಚ್ಚೋದಕ್ಕೆ ನಾವು ಉಪಯೋಗಿಸ್ಕೊಳ್ತೀವಲ್ಲ, ಮ್ಯಾಚ್ ಬಾಕ್ಸ್ ಅಂತ, ಅದನ್ನು ತಗೊಳ್ರಿ ಅಂತ ಬಸಂತ್ ಆ ಚಿಕ್ಕ ಚಿಕ್ಕ ಸಾಮಗ್ರಿಗಳನ್ನು ಮಾರ್ತಾ ಇದ್ದಾನೆ। ಕೊಯ್ ಉಸ್ಕಿ ಬಾತ್ ನಹಿ ಸುನ್ತಾ, ಯಾರೂ ಕೂಡ ಅವನ ಮಾತುಗಳನ್ನು ಕೇಳ್ತಾ ಇಲ್ಲ। ಸಬ್ ಉಸೆ ದೇಖ್ತೆ ಹೈ ಔರ್ ಆಗೆ ಬಡ್ ಜಾತೆ ಹೈ, ಎಲ್ಲರೂ ಅವನನ್ನು ನೋಡ್ತಾ ಇದ್ದಾರೆ, ಮತ್ತೆ ನೋಡ್ತಾ ಹಾಗೆ ಮುಂದೆ ಹೋಗ್ತಾ ಇದ್ದಾರೆ। ಉಸಿ ಸಮಯ ಏಕ್ ಖದರ್ದಾರಿ ವ್ಯಕ್ತಿ ವಹಾ ಸೆ ಜಾತಾ ದಿಖಾಯಿ ದೇತೆ ಹೈ, ಅದೇ ಸಮಯಕ್ಕೆ ಅಲ್ಲಿಂದ ಒಬ್ಬ ವ್ಯಕ್ತಿ ಹೋಗ್ತಕ್ಕಂಥದ್ದನ್ನು ನೋಡ್ತಾನೆ। ವೇ ಮಜ್ದೂರ್ ನೇತಾ ಪಂಡಿತ್ ರಾಜ್ ಕಿಶೋರ್ ಹೈ। ಹೌದು, ಅವನು ಈ ಕಾರ್ಮಿಕರ ನಾಯಕರಾಗಿರ್ತಕ್ಕಂತಹ ರಾಜ್ ಕಿಶೋರ್ ಇದ್ದಾರೆ ಅಂತ ಹೇಳಿ ಬಸಂತ್
उन्हें देखकर उसके पीछे भागता है. ಅವರನ್ನು ನೋಡಿದ ಬಸಂತ ಏನು ಮಾಡ್ತಾ ಇದ್ದಾನೆ, ಅವರ ಹಿಂದೆ ಹಿಂದೆ ಓಡೋದಕ್ಕೆ ಶುರು ಮಾಡ್ತಾನೆ. ಬಸಂತ್ ಹೇಳ್ತಾನೆ, ಸಾಹಾಬ್ ಬಟನ್ ಲೀಜಿಯೆ, ದೇಸಿ ಬಟನ್. ಸಾಹಾಬ್ ಅಂದರೆ ಸಾಹೇಬರೇ, ಬಟನ್ನ ತಗೊಳ್ಳಿ, ಈ ಬಟನ್ಸ್ಗಳು ನಮ್ಮ ದೇಶಿ ಬಟನ್ಗಳಾಗಿದೆ ಅಂತ ಹೇಳ್ತಾ ಇದ್ದಾನೆ. ಸಾಹಾಬ್ ದಿಯಾ ಸಲಾಯಿ ಲೇ ಲೀಜಿಯೆ, ಸಾಹೇಬರೇ ಈ ಕಡ್ಡಿ ಪಟ್ಟಿಗೆಯನ್ನು ತಗೊಳ್ರಿ ಅಂತ ಬಸಂತ್ ಕೇಳ್ಕೊಳ್ತಾ ಇದ್ದಾನೆ. ಆಗ ರಾಜ್ಕಿಶೋರ್ ಹೇಳ್ತಾರೆ, ಭಾಯ್ ಮುಜೆ ಕುಚ್ ನಹಿ ಚಾಹಿಯೆ, ಜಾओ ಕಿಸಿ ಔರ್ ಕೋ ದೋ. ತಮ್ಮ, ನನಗೇನೂ ಬೇಕಾಗಿಲ್ಲ, ಬೇರೆ ಯಾರಿಗಾದರೂ ಇದನ್ನು ಕೊಡು ಅಂತ ರಾಜ್ಕಿಶೋರ್ ಅವರು ಹೇಳ್ತಾ ಇದ್ದಾರೆ. ಆಗ ಬಸಂತ್ ಹೇಳ್ತಾನೆ, ಸಾಹಬ್ ಛಲ್ನಿ ಲೀಜಿಯೆ, ದೂದ್ ಛಾನಿಯೆ, ಚಾಯ್ ಛಾನಿಯೆ. ಸಾಹೇಬರೇ ಈ ಒಂದು ಚಹಾ ಸೋಸುವಂಥ ಛಲ್ನಿಯನ್ನು ತಗೊಳ್ರಿ, ಇದರಿಂದ ಹಾಲನ್ನು ಸೋಸ್ಬೋದು, ಚಹಾವನ್ನು ಸೋಸಿ ಅಂತ ಹೇಳ್ತಾ ಇದ್ದಾನೆ. ಆಗ ಮತ್ತೆ ರಾಜ್ಕಿಶೋರ್ ಹೇಳ್ತಾ ಇದ್ದಾರೆ, ಮುಜೆ ನಹಿ ಚಾಹಿಯೆ, ನನಗೆ ಇದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಮತ್ತೆ ಬಸಂತ್ ಬಟನ್ ಅಂತ ಬೇಕಾ ಅಂತ ಕೇಳ್ತಾ ಇದ್ದಾನೆ. ಮತ್ತೆ ರಾಜ್ಕಿಶೋರ್ ಹೇಳ್ತಾ ಇದ್ದಾರೆ, ನಹಿ ಅಂದರೆ ಇಲ್ಲ, ಅದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬಸಂತ್ ದಿಯಾ ಸಲಾಯಿ, ಈ ಕಡ್ಡಿ ಪೆಟ್ಟಿಗೆ ಮ್ಯಾಚ್ ಬಾಕ್ಸ್ ಬೇಕಾ ಅಂತ ಕೇಳ್ತಾರೆ. ಮತ್ತೆ ರಾಜ್ಕಿಶೋರ್ ಹೇಳ್ತಾರೆ, ನಹಿ ಅಂದರೆ ಇಲ್ಲ ಇಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಮತ್ತೆ ಬಸಂತ್ ಕೇಳ್ತಾ ಇದ್ದಾನೆ, ವಿನಮ್ರ ಸ್ವರ್ಮೆ. ಅವರು ಅಷ್ಟು ಹೇಳಿದರೂ ಕೂಡ ಮತ್ತೆ ನಯವಾಗಿರ್ತಕ್ಕಂತಹ ಒಂದು ಸ್ವರದಿಂದ ಅವನು ಮತ್ತೆ ಕೇಳ್ತಾ ಇದ್ದಾನೆ, ಸಾಹಾಬ್ ಏಕ್ ಛಲ್ನಿ ಲೇ ಲೀಜಿಯೆ, ಸಿರ್ಫ್ 2 ಆನಾ ಕೀಮತ್ ಹೈ. ಅಂದರೆ ಇದು ಕೇವಲ ಕಡಿಮೆ ಬೆಲೆ ಇದ್ದಿರ್ತಕ್ಕಂಥದ್ದಾಗಿದೆ, ಅಂದರೆ 2 ಆಣೆ ಬೆಲೆಯನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾನೆ. ಆಗ ರಾಜ್ಕಿಶೋರ್ ಹೇಳ್ತಾ ಇದ್ದಾರೆ, ಪರ್ ಭಾಯ್ ಮುಜೆ ನಹಿ ಚಾಹಿಯೆ ತೋ ಕೈಸೆ ಲೇಲು. ಆಗ ರಾಜ್ಕಿಶೋರ್ ಹೇಳ್ತಾ ಇದ್ದಾರಲ್ಲ, ಅರೇ ತಮ್ಮ, ಇದು ನನಗೆ ಬೇಕಾಗಿಲ್ಲ, ಆದರೆ ನಾನು ಇದನ್ನು ಹೇಗೆ ತಗೊಳ್ಳಿ ಅಂತ ಕೇಳ್ತಾ ಇದ್ದಾನೆ. ಮತ್ತೆ ಬಸಂತ್ ಹೇಳ್ತಾ ಇದ್ದಾನೆ, ಅಚ್ಚಾ ಆಪ್ 6 ಪೈಸೆ ಅಂತ ಇನ್ನೂ ಏನೋ ಹೇಳ್ತಾ ಇದ್ದಾನೆ. ಆವಾಗ ರಾಜ್ಕಿಶೋರ್ ಹೇಳ್ತಾ ಇದ್ದಾರೆ, ಓಹೋ ಕಹ ದಿಯಾ ಮುಜೆ ಕುಚ್ ನಹಿ ಚಾಹಿಯೆ. ಆ ಹುಡುಗ ಇನ್ನೂ ಇದರ ಬೆಲೆ ಕೇವಲ 6 ಪೈಸೆ ಅಂತ ಇನ್ನೂ ಹೇಳೋದಕ್ಕೆ ಹೋಗ್ತಾ ಇದ್ದಾನೆ. ಆಗಲೇ ರಾಜ್ಕಿಶೋರ್ ಅವರು ಹೇಳ್ತಾ ಇದ್ದಾರೆ, ಓಹೋ ನಾನು ಹೇಳಿದ್ನಲ್ಲ, ನನಗೇನೂ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬಸಂತ್ ಅಳುವ ಧ್ವನಿಯಲ್ಲಿ ಹೇಳ್ತಾ ಇದ್ದಾನೆ, ಸಾಬ್ ಸಬೇರೆ ಸೆ ಅಬ್ ತಕ್ ಕುಚ್ ನೈ ಬಿಕಾ. ಬೆಳಿಗ್ಗೆಯಿಂದ, ಸಬೇರೆ ಅಂದರೆ ಮುಂಜಾನೆಯಿಂದ ಇಲ್ಲಿವರೆಗೆ ಏನೂ ಕೂಡ ಮಾರಾಟ ಆಗಿಲ್ಲ. ಆಪ್ಸೆ ಆಶಾ ಥಿ ಸಾಹಾಬ್ ಏಕ್ ತೋ ಲೇ ಲೀಜಿಯೆ. ನಿಮ್ಮಿಂದ ನನಗೆ ಒಂದು ಆಸೆ ಇತ್ತು, ನೀವೇನಾದರೂ ನನ್ನಲ್ಲಿ ಕೊಂಡ್ಕೊಳ್ತೀರಾ ಅಂತಕ್ಕಂಥ ಒಂದು ಭಾವನೆ, ಆಸೆ ಇತ್ತು. ಹಾಗಾಗಿ ಕೇವಲ ಏನಾದರೂ ಯಾವುದಾದ್ರೂ ಒಂದನ್ನು ತಗೊಳ್ರಿ ಅಂತ ಕೇಳ್ತಾ ಇದ್ದಾನೆ. ಆಗ ರಾಜ್ಕಿಶೋರ್ ಅವರು ಜೇಬ್ ಸೆ 2 ಪೈಸೆ ನಿಕಾಲ್ತೆ ಹುವೆ ತುಮ್ ತೋ ಅಂತ ಹೇಳ್ತಾ, ಅಚ್ಚಾ ತುಮೆ ಪೈಸೆ ಚಾಹಿಯೆ ಲೋ, ಏ 2 ಪೈಸೆ ಲೋ ಔರ್ ಜಾओ. ಆಗ ರಾಜ್ಕಿಶೋರ್ ಅವರು ಏನು ಮಾಡ್ತಾ ಇದ್ದಾರೆ, ತಮ್ಮ ಜೇಬಿನಿಂದ 2 ಪೈಸೆಗಳನ್ನು ತೆಗೆದು ತುಮ್ ತೋ ನೀನಂತೂ ಅಂತ ಅವನನ್ನು ಹೇಳ್ತಾ, ನಿನಗೆ ದುಡ್ಡು ತಾನೇ ಬೇಕು, ತಗೋ ಇದು 2 ಪೈಸೆ ಇದೆ, ಇದನ್ನು ತಗೊಂಡು ಹೋಗು ಅಂತ ಅವರು ಹೇಳ್ತಾ ಇದ್ದಾರೆ. ಆಗ ಬಸಂತ್ ಏಕ್ದಮ್ ಅಂದರೆ ಒಮ್ಮಿಂದೊಮ್ಮೆಲೆ ಬಸಂತ್ ಹೇಳ್ತಾ ಇದ್ದಾನೆ, ಏಕ್ದಮ್ ನಹಿ ಸಾಬ್ ನಹಿ, ಮೈ ಪೈಸಾ ನಹಿ ಲೂಂಗಾ. ಇಲ್ಲ ಸಾಹೇಬರೇ, ಇಲ್ಲ, ನಾನು ಈ ಹಣವನ್ನು ತಗೊಳ್ಳೋದಿಲ್ಲ ಅಂತ ಒಮ್ಮಿಂದೊಮ್ಮೆಲೆ ಅವನು ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾನೆ. ರಾಜ್ಕಿಶೋರ್ ನಹಿ ಲೋಗೆ, ತಗೊಳ್ಳೋದಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಆಗ ಬಸಂತ್ ಜಿ ನಹಿ ಆಪ್ ಏಕ್ ಛಲ್ನಿ ಖರೀದ್ ಲೀಜಿಯೆ. ಇಲ್ಲ, ನಾನು ದುಡ್ಡನ್ನು ತಗೊಳ್ಳೋದಿಲ್ಲ, ನೀವು ಒಂದು ಛಲ್ನಿಯನ್ನು ಖರೀದಿ ಮಾಡ್ರಿ ಅಂತ ಅವನು ಕೇಳ್ಕೊಳ್ತಾ ಇದ್ದಾನೆ. ಆಗ ರಾಜ್ಕಿಶೋರ್ ಅಚ್ಚಾ ಏಕ್ ಛಲ್ನಿ ಮೇ ತುಮೆ ಕ್ಯಾ ಬಚೇಗಾ. ಆಗ ರಾಜ್ಕಿಶೋರ್ ಕೇಳ್ತಾ ಇದ್ದಾರೆ, ಹೌದಾ, ನೀನು ಈ ಒಂದು ಛಲ್ನಿಯನ್ನು ಮಾರೋದ್ರಿಂದ ನಿನಗೆ ಎಷ್ಟು ಸಿಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಆಗ ರಾಜ್ಕಿಶೋರ್ ಕೇಳಿದಾಗ
ಬಸಂತ್ ಹೇಳ್ತಾ ಇದ್ದಾನೆ, 2 ಪೈಸೆ 2 ಪೈಸೆ ಸಿಗ್ತಾ ಇದೆ ಅಂತ ಬಸಂತ್ ಹೇಳ್ತಾ ಇದ್ದಾನೆ. ಆಗ ಮತ್ತೆ ರಾಜ್ಕಿಶೋರ್ ಕೇಳ್ತಾ ಇದ್ದಾರೆ, ತೋ ಬಸ್ ಪೈಸೆ ಲೇ ಲೋ ಅವ್ರ ಸಮಜ್ ಲೋ ಮೈನೆ ಏಕ್ ಛಲ್ನಿ ಖರೀದ್ ಲಿ. ಏನಂತ ಹೇಳ್ತಾ ಇದ್ದಾರೆ ರಾಜ್ಕಿಶೋರ್ ಅವರು? ತೋ ಬಸ್ ಪೈಸೆ ಲೇ ಲೋ ಅವ್ರ ಸಮಜ್ ಲೋ ಮೈನೆ ಏಕ್ ಛಲ್ನಿ ಖರೀದ್ ಲಿ. ಹಾಗಾದರೆ ಆಯ್ತಲ್ಲ, ಮತ್ತೆ ಈ 1-2 ಪೈಸೆಗಳನ್ನು ತಗೋ, ನಾನು ಒಂದು ಛಲ್ನಿಯನ್ನು ಖರೀದಿ ಮಾಡಿದ್ದೀನಿ ಅಂತ ತಿಳ್ಕೊಂಬಿಡಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಆಗ ಬಸಂತ್, ನಹಿ ಸಾಬ್ ನಹಿ, ಇಲ್ಲ ಸಾಹೇಬರೇ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಹಾ ತೋ ಭೀಕ್ ಹೈ, ಮೈ ಭೀಕ್ ನಹಿ ಲೂಂಗಾ, ಆಪ್ ಛಲ್ನಿ ಲೇ ಲೋ. 2 ಪೈಸೆಗಳನ್ನು ತಗೊಂಡ್ರೆ ಅದು ಭಿಕ್ಷೆ ಆಗ್ತಾ ಇದೆ, ನಾನು ಭಿಕ್ಷೆಯನ್ನು ತಗೊಳ್ಳೋದಿಲ್ಲ, ನೀವು ಈ ಛಲ್ನಿಯನ್ನು ಖರೀದಿನೇ ಮಾಡಬೇಕು ಅಂತ ಬಸಂತ್ ಹಠ ಹಿಡಿತಾ ಇದ್ದಾನೆ. ಆಗ ರಾಜ್ಕಿಶೋರ್ ಪರ್ ಇಸ್ ಬಾತ್ ಕಾ ಬಡಾ ಅಸರ್ ಹೋತಾ ಹೈ. ಅವರೊಬ್ಬರು ಈ ನೇತಾ ಇದ್ರಲ್ಲ, ಹೌದಾ, ಹಾಗಾಗಿ ರಾಜ್ಕಿಶೋರ್ ಅವರ ಮೇಲೆ ಆ ಮಗು ಆಡಿದಿರ್ತಕ್ಕಂತಹ ಒಂದು ಮಾತು, ನಾನು ಭಿಕ್ಷೆಯನ್ನು ತಗೊಳ್ಳೋದಿಲ್ಲ, ನೀವು ಇದನ್ನು ಖರೀದಿ ಮಾಡ್ರಿ ಅಂತ ಏನು ಹೇಳಿದ್ನಲ್ಲ, ಆ ಒಂದು ಮಾತಿನ ಅತ್ಯಂತ ಪ್ರಭಾವ ಬೀರ್ತಾ ಇದೆ. वे सहसा उस बच्चे को देखते हैं, फिर जेब टटोलते हैं, पर पैसे नहीं मिलते. ಅವರು ಆ ಒಂದು ಹುಡುಗನನ್ನು ನೋಡ್ತಾನೆ, ಜೇಬಿಗೆ ಕೈ ಹಚ್ಚಿಕೊಂಡು ನೋಡ್ತಾರೆ, ಆದರೆ ಆ ಬೇಕಾಗಿರ್ತಕ್ಕಂತಹ 6 ಪೈಸೆ ಅವರಿಗೆ ಸಿಗೋದಿಲ್ಲ. ಆಗ ರಾಜ್ಕಿಶೋರ್ ಹೇಳ್ತಾರೆ, ಭಾಯ್ ಮೇರೆ ಪಾಸ್ ಪೈಸೆ ನಹಿ ಹೇ, ಹೋತೆ ತೋ ಲೇ ಲೇತಾ, ನೋಟ್ ಹೇ. ತಮ್ಮ, ನನ್ನ ಹತ್ರ ಈ ಚಿಲ್ಲರೆ ಹಣ ಇಲ್ಲವಲ್ಲ, ಕೇವಲ ನೋಟ್ ಇದೆ, ಇದ್ದರೆ ನಾನು ತಗೊಳ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಆಗ ಬಸಂತ್ ಹೇಳ್ತಾ ಇದ್ದಾನೆ, ಉದಾಸ್ ಹೋಕರ್, ನೋಟ್ ಹೇ, ಪೈಸೆ ತೋ ಮೇರೆ ಪಾಸ್ ಭಿ ನಹಿ ಹೇ, ಕುಚ್ ಬಿಕಾ ಹಿ ನಹಿ. ನೋಟ್ ಇದೆಯಾ, ಚಿಲ್ಲರೆ ನನ್ನ ಹತ್ರ ಕೂಡ ಇಲ್ವಲ್ಲ, ಏನೂ ಇನ್ನೂ ಮಾರಾಟ ಆಗಿಲ್ಲ ಅಂತ ಬಸಂತ್ ಹೇಳ್ತಾ ಇದ್ದಾನೆ. ಆಗ ರಾಜ್ಕಿಶೋರ್ ಹೇಳ್ತಾರೆ, ತಬೀತೋ ಕಹತಾ ಥಾ, ಅದರ ಸಲುವಾಗಿ ನಾನು ಹೇಳ್ತಾ ಇದ್ದಿದ್ದು. ಅಚ್ಚಾ ಇರಲಿ, ಕಲ್ ಲೇ ಲೂಂಗಾ ಯಾ ಮೇರೆ ಘರ್ ಲೇ ಆನಾ, ಕಿಶನ್ಗಂಜ್ ಮೇ ರೆಹತಾ ಹೂँ. ಅಚ್ಚಾ ಕಲ್ ಲೇ ಲೂಂಗಾ, ಹಾಗಾದರೆ ನಾನು ನಾಳೆ ತಗೋತಾ ಇದ್ದೀನಿ, ಇಲ್ಲ ಅಂದರೆ ಒಂದು ಕೆಲಸ ಮಾಡು, ನೀನು ನಮ್ಮ ಮನೆ ಹತ್ರ ತಗೊಂಡು ಬಾ, ನನ್ನ ಮನೆ ಕಿಶನ್ಗಂಜ್ನಲ್ಲಿದೆ, ಅಲ್ಲಿರ್ತಾ ಇದ್ದೀನಿ, ಅಲ್ಲಿ ತಗೊಂಬಾ, ನಾನು ತಗೊತೀನಿ ಅಂತ ರಾಜ್ಕಿಶೋರ್ ಅವರು ಹೇಳ್ತಾ ಇದ್ದಾರೆ. ಆಗ ಮತ್ತೆ ಬಸಂತ್ ಹೇಳ್ತಾನೆ, ಮತ್ತೆ ಬಸಂತ್ ಏಕ್ದಮ್ ಸೆ, नहीं साहब आज ही ले लीजिए, आप नोट मुझे दे दीजिए, मैं अभी बाजार से ಬುನಾ ಲಾತಾ ಹೂँ. ಆಗ ಬಸಂತ್ ಏನು ಮಾಡ್ತಾ ಇದ್ದಾನೆ, ಸಡನ್ ಆಗಿ ಹೇಳ್ತಾ ಇದ್ದಾನೆ, ಇಲ್ಲ ಸಾಹೇಬರೇ, ನೀವು ಇದನ್ನು ಈಗಲೇ ತಗೊಂಬಿಡಿ, ನೀವು ಆ ನೋಟನ್ನು ನನಗೆ ಕೊಡಿ, ಆಪ್ ನೋಟ್ ಮುಜೆ ದೇ ದೀಜಿಯೇ, ನೀವು ಆ ನೋಟನ್ನು ನನಗೆ ಕೊಡಿ, ಮೈ ಅಭಿ ಬಾಜಾರ್ ಸೆ ಬುನಾ ಲಾತಾ ಹೂँ, ನಾನು ಅಂಗಡಿಯಿಂದ ಹೋಗಿ ಅದಕ್ಕೆ ಚಿಲ್ಲರೆಯನ್ನು ತರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ರಾಜ್ಕಿಶೋರ್, ಭಾಯ್ ತುಮ್ ತೋ, ಏಪ್ಪ ನೀನಾದ್ರಾ ಅಂತ ಬೇಜಾರು ಮಾಡಿಕೊಂಡಾಗೆ ಧ್ವನಿಯನ್ನು ಎಳಿತಾ ಇದ್ದಾರೆ ಬಸಂತ್. ಬಸ್ ಮೇ ಯಹಾ ಆಯಾ ಅಂತ ಹೇಳ್ತಾನೆ, ಈಗಲೇ ನಾನು ಹೋಗಿ ಬರ್ತೀನಿ ಅಂತ ಹೇಳಿ. ಆಗ ರಾಜ್ಕಿಶೋರ್, ಅಚ್ಚಾ ಲೋ ಬುನಾ ಲಾओ ಅಭಿಯಾನ, ಆಯಿತು, ಹಾಗಾದರೆ ಇದನ್ನು ತಗೋ, ಬೇಗ ಬಂದುಬಿಡು ಅಂಥೇಳಿ ಚಿಲ್ಲರೆಯನ್ನು ಮಾಡಿಸ್ಕೊಂಡು ಬೇಗ ಬಂದುಬಿಡು ಅಂತೇಳಿ ಹೇಳ್ತಾ ಇದ್ದಾರೆ. ಬಸಂತ್, ಅಭಿ ಆಯಾ ಸಾಹಬ್, ಆಪ್ ಯಹಿ ಠೆರೋ, ಅಭಿ ಪಲಕ್ ಮಾರ್ತೆ ಹಿ ಆಯಾ. ಅಂದರೆ ಏನು ಹೇಳ್ತಾ ಇದ್ದಾನೆ, ಈಗ ಬಂದೆ ಸಾಹೇಬರೇ, ನೀವು ಇಲ್ಲೇ ನಿಂತುಕೊಳ್ಳಿ, ನೀವು ಕಣ್ಣು ಮುಚ್ಚಿ ತೆರೆಯೋದ್ರೊಳಗಾಗಿ ನಾನು ಬಂದುಬಿಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಬಸಂತ್ ನೋಟ್ ಲೇಕರ್ ಬಾಜಾರ್ ಕಿ ಓರ್ ಭಾಗ್ತಾ ಹೈ. ಅವನು ಆ ನೋಟನ್ನು ತೆಗೆದುಕೊಂಡು ಆ ಬಾಜಾರ್ ಕಡೆ ಹೋಗ್ತಾ ಇದ್ದಾನೆ. ರಾಜ್ಕಿಶೋರ್ ವಹಿ ಕಡೆ ರೆಹತೆ ಹೈ. ರಾಜ್ಕಿಶೋರ್ ಅವರು ಅಲ್ಲೇ ನಿಂತ್ಕೊತಾ ಇದ್ದಾರೆ. ಧೀರೆ ಧೀರೆ 15-20 ಮಿನಿಟ್ ಬೀತ್ ಜಾತೆ ಹೈ. ಹಾಗೆ
15-20 ನಿಮಿಷಗಳಾಗ್ತಾ ಇದೆ. ಜೈಸೆ ಜೈಸೆ ಸಮಯ ಬೀತತಾ ಹೈ ವೆ ಉತ್ಸುಕ್ ಹೋಕರ್ ಬಾಜಾರ್ ಕಿ ಓರ್ ದೇಖ್ತೆ ಹೈ. ಯಾವ ರೀತಿ ಸಮಯ ಆಗ್ತಾ ಇದೆ, ಅವರು ಕಾತುರತೆಯಿಂದ ಆ ಒಂದು ಬಾಜಾರ್ ಕಡೆ ನೋಡ್ತಾ ಇರ್ತಾ ಇದ್ದಾರೆ. ನೋಡೋಣ. ರಾಜ್ ಕಿಶೋರ್ ಅವ್ರು ಹೇಳ್ತಾ ಇದ್ದಾರೆ, ರಾಜ್ ಕಿಶೋರ್ ಅವ್ರು ಹೇಳ್ತಾ ಇದ್ದಾರೆ, 15 ಮಿನಿಟ್ ಹೋ ಗಯಾ, ಅಬ್ ತಕ್ ನಹೀ ಆಯಾ, ಕಹಾ ರಹ ಗಯಾ, ಮುझे तो लगता है अब नहीं लौटेगा. ಅವ್ರೇನು ಹೇಳ್ತಾ ಇದ್ದಾರೆ, 15 ಮಿನಿಟ್ ಹೋ ಗಯಾ, 15 ನಿಮಿಷಗಳಾಯಿತು, ಅಬ್ ತಕ್ ನಹೀ ಆಯಾ, ಇಲ್ಲಿವರೆಗೂ ಕೂಡ ಇನ್ನೂ ಬಂದಿಲ್ಲ ಅಲ್ಲ, ಕಹಾ ರಹ ಗಯಾ, ಎಲ್ಲಿ ಹೋದ, ಮುझे तो लगता है अब नहीं लौटेगा, ನನಗನ್ಸುತ್ತೆ ಅವನು ಮರಳಿ ಬರೋದೇ ಇಲ್ವೇನೋ ಅಂತ ತಿಳ್ಕೊತಾರೆ. ದೂಸರಹ ದೃಶ್ಯ, ಮತ್ತು ಎರಡನೇ ದೃಶ್ಯ ಪ್ರಾರಂಭ ಆಗ್ತಾ ಇದೆ. ಸ್ಟೇಜ್ ಪರ್ ಜರಾ ಸಾ ಪರಿವರ್ತನ್ ಕೆ ಸಾಥ್ ಪಹಲೆ ಜೈಸಾ ದೃಶ್ಯ ಹೈ. ಮೊದಲನೇ ಥರನೇ ದೃಶ್ಯ ಇದೆ, ಅಲ್ಲಿ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ. ಏಕ್ ಔರ್ ಕಿಸಾನ್ಗಂಜ್ ಕಾ ಬೋರ್ಡ್ ಲಗಾ ಹುವಾ ಹೈ. ಒಂದು ಕಡೆ ಕಿಸಾನ್ಗಂಜ್ದ ಬೋರ್ಡನ್ನು ಹಚ್ಚಲಾಗಿದೆ. ಹಲ್ಕಾ ಶೋರ್ ಹೈ. ಮಾರ್ಕೆಟ್ ತೋರಿಸಿದಾಗ ಜಾಸ್ತಿ ಶಬ್ದ ಇತ್ತಲ್ಲ, ಈಗ ಹಾಗಿಲ್ಲ, ಹಲ್ಕಾ ಶೋರ್ ಹೈ. ಹಲ್ಕಾ ಶೋರ್ ಹೈ ಅಂದರೆ ಕಡಿಮೆ ಒಂದು ಗದ್ದಲವಿದೆ. ಸಂಧ್ಯಾ ಹೋ ಗಯಿ ಹೈ, ಸಾಯಂಕಾಲ ಆಗಿದೆ. ಸಂಧ್ಯಾ ಹೋ ಗಯಿ ಹೈ ಅಂದರೆ ಸಾಯಂಕಾಲ ಆಗಿದೆ. ಲೋಗ್ ಘರೋ ಕಿ ಓರ್ ಲೋಟ್ ರಹೆ ಹೈ. ಎಲ್ಲ ಜನಗಳೇನು ಮಾಡ್ತಾ ಇದ್ದಾರೆ, ಸಾಯಂಕಾಲ ಆದ ತಕ್ಷಣ ಮನೆಗೆ ಹೋಗ್ತಾರಲ್ಲ, ಹಾಗೆ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ಜನರು ಮನೆ ಕಡೆ ಹೋಗ್ತಾ ಇದ್ದಾರೆ. ಉನ್ಹೀ ಕೆ ಬೀಚ್ ಮೇ ಏಕ್ ದುಬ್ಲಾ ಪತ್ಲಾ ಲಡ್ಕಾ ಜಲ್ದಿ ಜಲ್ದಿ ಆತಾ ಹೈ. ಅವರ ಮಧ್ಯದಲ್ಲಿಯೇ, ಆ ಒಂದು ಜನಗಳ ಮಧ್ಯದಿಂದ ಒಬ್ಬ ತೆಳುವಾಗಿರ್ತಕ್ಕಂತಹ ಒಂದು ಹುಡುಗ, ಚಿಕ್ಕ ಬಾಲಕ ಆ ಒಂದು ಜನಗಳ ಮಧ್ಯದಿಂದ ಬೇಗ ಬೇಗ ಬರ್ತಾ ಇದ್ದಾನೆ. ವಹಾ ನಂಗೆ ಪೇರ್ ಹೈ. ಅವನು ಕೂಡ ಕಾಲಿನಲ್ಲಿ ಚಪ್ಪಲನ್ನು ಧರಿಸಿಲ್ಲ. ಕಪಡೆ ಫಟೆ ಹೈ. ಅವನ ಬಟ್ಟೆಗಳು ಕೂಡ ಹರಿದು ಹೋಗಿವೆ. ಆಯು ಲಗ್ಭಗ್ 10 ವರ್ಷ ಹೈ. ಆದರೆ ಬಸಂತ್ ಅಲ್ಲ, ಬಸಂತ್ 12 ವರ್ಷದ ಹುಡುಗ ಇದ್ದ, ಆದರೆ ಇವನು 10 ವರ್ಷದ ಬಾಲಕನಾಗಿದ್ದಾನೆ. ಉಸ್ಕಿ ಶಕಲ್ ಬಸಂತ್ ಸೆ ಮಿಲ್ತಿ ಹೈ. ಅವನ ಒಂದು ಮುಖದ ಛಾಯೆ ಬಸಂತನ ಹಾಗೆಯೇ ಕಾಣಿಸ್ತಾ ಇದೆ. ವಹ ಉಸ್ಕಾ ಛೋಟಾ ಭಾಯ್ ಪ್ರತಾಪ್ ಹೈ. ಹಾಂ, ಇವನೇ ಬಸಂತನ ಸಣ್ಣ ತಮ್ಮ ಪ್ರತಾಪ್ ಆಗಿದ್ದಾನೆ. ವಹ ಆತೆ ಜಾತೆ ವ್ಯಕ್ತಿಯೋ ಸೆ ಕುಚ್ ಪೂಚ್ ರಹಾ ಹೈ. ಅಲ್ಲಿ ಹೋಗ್ತಕ್ಕಂತಹ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಅವನು ಏನೋ ಕೇಳ್ತಾ ಇದ್ದಾನೆ. ಉಸ್ಕೆ ಮುಖ ಪರ್ ವ್ಯಾಘ್ರತಾ ಹೈ. ಅವನ ಮುಖದಲ್ಲಿ ವ್ಯಾಘ್ರತೆಯನ್ನು ನಾವು ಕಾಣಿಸ್ತಾ ಇದ್ದೀವಿ. ಪ್ರತಾಪ್, ಕ್ಯೂ ಜಿ ಕಿಶಾನ್ಗಂಜ್ ಯಹಿ ಹೈ. ಅವನು ಕೇಳ್ತಾ ಇದ್ದಾನೆ, ಅಲ್ಲಿ ಇರ್ತಕ್ಕಂಥ ಜನರಿಗೆ ಕೇಳ್ತಾ ಇದ್ದಾನೆ, ಇದು ಕಿಶಾನ್ಗಂಜ್ ಇದೆಯೇನು ಅಂತ ಕೇಳ್ತಾ ಇದ್ದಾನೆ. ಆಗ ಏಕ್ ವ್ಯಕ್ತಿ ಬೋಲ್ತಾ ಹೈ ಹಾಂ, ಅಂದರೆ ಆ ಒಬ್ಬ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ, ಹೌದು ಅಂತ ಹೇಳ್ತಾ ಇದ್ದಾನೆ. ಆಗ ಪ್ರತಾಪ್ ಕೇಳ್ತಾ ಇದ್ದಾನೆ, ಪಂಡಿತ್ ರಾಜ್ ಕಿಶೋರ್ ಕಹಾ ರಹತೆ ಹೈ. ಅಂದರೆ ಪಂಡಿತ್ ರಾಜ್ ಕಿಶೋರ್ ಅವರು ಎಲ್ಲಿ ಇರ್ತಾ ಇದ್ದಾರೆ ಅಂತ ಆ ಪ್ರತಾಪ್ ಕೇಳ್ತಾ ಇದ್ದಾನೆ. ಆಗ ಆ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ, ಕೌನ್ ರಾಜ್ ಕಿಶೋರ್, ಯಾವ ರಾಜ್ ಕಿಶೋರು ಅಂತ ಕೇಳ್ತಾ ಇದ್ದಾನೆ ಆ ವ್ಯಕ್ತಿ. ಪ್ರತಾಪ್, ಜೋ ಲೆಕ್ಚರ್ ದೇತೆ ಹೈ ಮಜ್ದೂರೋ ಕಿ ಬಸ್ತಿ ಮೇ ಜಾತೆ ಹೈ. ಅವರು ಉಪನ್ಯಾಸಗಳನ್ನು ಮಾಡ್ತಾರಲ್ಲ, ಬಡವರ ಮನೆಗಳಿಗೆ ಹೋಗ್ತಾರಲ್ಲ, ಅವರು ಅಂತ ಯಾರು ಪ್ರತಾಪ್ ಹೇಳ್ತಾ ಇದ್ದಾನೆ. ಆಗ ಆ ವ್ಯಕ್ತಿ, ಮೈ ನಹಿ ಜಾನ್ತಾ ಆಗೇ ಪೂಛೋ, ನನಗೆ ಗೊತ್ತಿಲ್ಲ, ನೀನು ಮುಂದೆ ಕೇಳು ಅಂತ ವ್ಯಕ್ತಿ ಹೇಳ್ತಾ ಇದ್ದಾನೆ. ಆಗ ಪ್ರತಾಪ್ ಆಗೆ ಬಡ್ ಜಾತಾ ಹೈ, ಹಾಗೆ ಮತ್ತೆ ಮುಂದೆ ಹೋಗ್ತಾ ಇದ್ದಾನೆ. ಅವ್ರು ಏಕ್ ದೂಸರೆ ವ್ಯಕ್ತಿ ಸೆ ಪೂಚ್ತಾ ಹೈ. ಮತ್ತೆ ಇನ್ನೊಬ್ಬ ವ್ಯಕ್ತಿಯನ್ನು ಅವನು ಕೇಳ್ತಾ ಇದ್ದಾನೆ ಪ್ರತಾಪ್, ಕೇವ್ಜಿ ಪಂಡಿತ್ ರಾಜ್ ಕಿಶೋರ್ ಕಹಾ ರಹತೆ ಹೈ. ಏನಂತ ಕೇಳ್ತಾ ಇದ್ದಾನೆ, ಪಂಡಿತ್ ರಾಜ್ ಕಿಶೋರ್ ಅವರು ಎಲ್ಲಿ ಇರ್ತಾ ಇದ್ದಾರೆ, ಎಲ್ಲಿ ವಾಸಿಸ್ತಾರೆ ಅಂತ ಕೇಳ್ತಾ ಇದ್ದಾನೆ. ಆಗ ದೂಸರಾ ವ್ಯಕ್ತಿ, ಕೌನ್ ಪಂಡಿತ್ ರಾಜ್ ಕಿಶೋರ್, पंडित राजकिशोर यारू वे जो मजदूरों के नेता हैं ಯಾರು ಆ ಕಾರ್ಮಿಕರ ನಾಯಕರ ಅಂತ ಕೇಳ್ತಾ ಇದ್ದಾರೆ. ಆಗ ಪ್ರತಾಪ್ ಹಾಂ ಹಾಂ ವೇಹಿ
ಹೌದು ಹೌದು ಅವರೇ ಅಂತ ಪ್ರತಾಪ್ ಹೇಳ್ತಾ ಇದ್ದಾನೆ. दूसरा व्यक्ति कहता है इशारा करके वह नीला पर्दा है ना, ಅಲ್ಲಿ ನೋಡು ಅಲ್ಲಿ ನೀಲಿ ಪರದೆ ಇದೆಯಲ್ಲ ಅಂತ ಹೇಳ್ತಾ ಇದ್ದಾನೆ. ಆಗ ಪ್ರತಾಪ್ ಹಾಂ ಹೌದು ಅಂತ ಹೇಳ್ತಾ ಇದ್ದಾನೆ. ಆಗ ದೂಸರಾ ವ್ಯಕ್ತಿ ಬಸ್ ವಹಿ ರೇತೆ ಹೇ, ಹಾಂ ಅವರು ಅಲ್ಲೇ ಇರ್ತಾರೆ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ. ವ್ಯಕ್ತಿ ಆಗೆ ಬಡ್ ಜಾತಾ ಹೇ, ಅವನು ಮುಂದೆ ಹೋಗ್ತಾ ಇದ್ದಾನೆ. ಅಷ್ಟನ್ನು ಹೇಳಿ ಆ ವ್ಯಕ್ತಿ ಮುಂದೆ ಹೋಗ್ತಾ ಇದ್ದಾನೆ. ಆಗ ಪ್ರತಾಪ್ ನೀಲೆ ಪರ್ದೆ ವಾಲೆ ಮಕಾನ್ ಕೆ ಸಾಮ್ನೆ ಜಾಕರ್ ಪುಕಾರ್ತಾ ಹೇ. ಆಗ ಪ್ರತಾಪ್ ಆ ಒಂದು ನೀಲಿ ಪರದೆ ಇತ್ತಲ್ಲ ಆ ಒಂದು ಮನೆ ಮುಂದೆ ಹೋಗಿ ಕೂಗ್ತಾ ಇದ್ದಾನೆ. ಪ್ರತಾಪ್ ಕೂಗ್ತಾ ಇದ್ದಾನೆ ನೋಡಿ, ರಾಜ್ ಕಿಶೋರ್ ಜಿ, ಪಂಡಿತ್ ರಾಜ್ ಕಿಶೋರ್ ಜಿ. ಏನಂತ ಕೂಗ್ತಾ ಇದ್ದಾನೆ? ರಾಜ್ ಕಿಶೋರ್ ಅವರೇ, ಪಂಡಿತ್ ರಾಜ್ ಕಿಶೋರ್ ಅವರೇ ಅಂತ ಕೂಗ್ತಾ ಇದ್ದಾನೆ. ಅಂದರ್ ಸೆ ಆವಾಜ್ ಆತಿ ಹೇ, ಒಳಗಡೆಯಿಂದ ಏನೋ ಶಬ್ದ ಬಂತು. ಏನು ಬಂತು ನೋಡಿ? ರಾಜ್ ಕಿಶೋರ್ ಅವರು ಕೇಳ್ತಾ ಇದ್ದಾರೆ, ಕೌನ್, ಯಾರಿದ್ದೀರಾ? ಖಿಡ್ಕಿ ಸೆ ಝಾಂಕ್ ಕರ್ ದೇಖ್ತೆ ಹೇ. ಹಾಗೆ ಕೇಳ್ತಾ ಅವ್ರು ಏನು ಮಾಡ್ತಾ ಇದ್ದಾರೆ? ಕಿಟಕಿಯಿಂದ ಇಣುಕಿ ನೋಡ್ತಾ ಇದ್ದಾರೆ. ಕ್ಯೂ ಭಾಯ್, ಕ್ಯಾ ಬಾತ್ ಹೇ, ಏನು ತಮ್ಮ ಏನಿತ್ತು ಹೇಳು ಅಂತ ಕೇಳ್ತಾ ಇದ್ದಾರೆ. ಆಗ ಪ್ರತಾಪ್ ಜಿ ಮುಜೆ ಮೇರಾ ಭಾಯ್ನೆ ಭೇಜಾ ಹೇ, ನನಗೆ ನನ್ನ ಅಣ್ಣ ಕಳಿಸಿದ್ದಾನೆ ಸರ್ ಅಂತ ಅವನು ಪ್ರತಾಪ್ ಹೇಳ್ತಾ ಇದ್ದಾನೆ. ಆಗ ರಾಜ್ ಕಿಶೋರ್ ತುಮಾರಾ ಭಾಯ್ ಟೆಹರೋ ಮೈ ಆತಾ ಹೂँ, ನಿನ್ನ ಅಣ್ಣ ನಿಂದ್ರು ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಾಹರ್ ಆಕರ್ ತೇರಾ ಭಾಯ್ ಕೌನ್ ಹೇ ಬಚ್ಚೆ, ಹೊರಗಡೆ ಬಂದು ಕೇಳ್ತಾರೆ, ತೇರಾ ಭಾಯ್ ಕೌನ್ ಹೇ ಬಚ್ಚೆ, ನಿನ್ನ ಅಣ್ಣನ ಯಾರು ಮಗು ಅಂತ ಕೇಳ್ತಾ ಇದ್ದಾರೆ. ಆಗ ಪ್ರತಾಪ್ ಆಜ್ ದೋಪರ್ ಕೋ ಉಸ್ನೆ ಆಪ್ಕೋ ಏಕ್ ಛಲ್ನಿ ಬೇಚಿ ತಿ, ಇವತ್ತು ಮಧ್ಯಾಹ್ನ ನಿಮಗೆ ಒಂದು ಛಲ್ನಿಯನ್ನು ಮಾರಿದ್ನಲ್ಲ ಅಂತ ಹೇಳ್ತಾ ಇದ್ದಾನೆ. ರಾಜ್ ಕಿಶೋರ್ ಹಾಂ ಹಾಂ, ಆಜ್ ಮೈನೆ ಏಕ್ ಲಡ್ಕೆ ಸೆ ಏಕ್ ಛಲ್ನಿ ಲೀ ಥಿ, ಹೌದು ಹೌದು ನಾನು ಇವತ್ತು ಒಬ್ಬ ಹುಡುಗನಿಂದ ಒಂದು ಛಲ್ನಿಯನ್ನು ಖರೀದಿ ಮಾಡಿದ್ದೆ, ತಗೊಂಡಿದ್ದೆ ಅಂತ ಹೇಳ್ತಾ ಇದ್ದಾನೆ. ಏಕ್ ರೂಪಾಯಿ ಕಾ ನೋಟ್ ದಿಯಾ ಥಾ, ನಾನು ₹1 ನೋಟನ್ನು ಕೊಟ್ಟಿದ್ದೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಆಗ ಪ್ರತಾಪ್ ವಹ ನೋಟ್ ಭುನಾನೆ ಗಯಾ ಥಾ ಮಗರ್ ಜಬ್ ಭುನಾಕರ್ ಲೋಟ್ ರಹಾ ಥಾ ತೋ ಮೋಟಾರ್ ಕೆ ನೀಚೆ ಆ ಗಯಾ, ಮೋಟಾರ್ ಉಸ್ಕೆ ಊಪರ್ ಸೆ ನಿಕಲ್ ಗಯಿ. ಏನಂತ ಹೇಳ್ತಾ ಇದ್ದಾನೆ ನೋಡಿ? ಆಗ ಪ್ರತಾಪ್ ವಹ ನೋಟ್ ಬುನಾನೆ ಗಯಾ ಥಾ ಮಗರ್ ಜಬ್ ಬುನಾಕರ್ ಲೋಟ್ ರಹಾ ಥಾ ತೋ ಮೋಟರ್ ಕೆ ನೀಚೆ ಆ ಗಯಾ, ಮೋಟಾರ್ ಉಸ್ಕೆ ಊಪರ್ ಸೆ ನಿಕಲ್ ಗಯಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನೋಡಿ, ವಹ ನೋಟ್ ಬುನಾನೆ ಗಯಾ ಥಾ, ಅದನ್ನು ಅವನು ಚಿಲ್ಲರೆ ತಗೊಳ್ಳೋದಕ್ಕೆ ಅಂತ ಹೋಗಿದ್ದ. ಮಗರ್ ಜಬ್ ಬುನಾಕರ್ ಲೋಟ್ ರಹಾ ಥಾ, ಆದರೆ ಯಾವಾಗ ಆ ಚಿಲ್ಲರೆಗಳನ್ನು ಮಾಡಿಸ್ಕೊಂಡು ಅವನು ಮರಳಿ ಬರ್ತಾ ಇದ್ನೋ, ಮೋಟಾರ್ಗೆ ನೀಚೆ ಆಗಯ, ಒಂದು ಗಾಡಿಯ ಕೆಳಗಡೆ ಬಿದ್ದುಬಿಟ್ಟ ಅಂತ ಹೇಳ್ತಾ ಇದ್ದಾನೆ. ಮೋಟಾರ್ ಉಸ್ಕೆ ಊಪರ್ ಸೆ ನಿಕಲ್ ಗಯಿ, ಆಗ ಆ ಗಾಡಿ ಅವನ ಮೇಲಿಂದ ಹಾದು ಹೋಯಿತು ಅಂತ ಯಾರು? ಪ್ರತಾಪ್ ಹೇಳ್ತಾ ಇದ್ದಾರೆ. ಆಗ ರಾಜ್ ಕಿಶೋರ್ ಒಮ್ಮಿಂದೊಮ್ಮೆಲೆ ರಾಜ್ ಕಿಶೋರ್ ಅವರು ಕೇಳ್ತಾ ಇದ್ದಾರೆ, ಕ್ಯಾ ಮೋಟಾರ್ ಉಸ್ಕೆ ಊಪರ್ ಸೆ ನಿಕಲ್ ಗಯಿ, ಅವನ ಮೇಲಿಂದ ಮೋಟಾರ್ ಹೋಗ್ಬಿಡ್ತಾ ಅಂತ ಕೇಳ್ತಾ ಇದ್ದಾರೆ. ಆಗ ಪ್ರತಾಪ್ ಸ್ವರ್ ಗಿರ್ತಾ ಹೇ, ಒಂದು ಸ್ವಲ್ಪ ಮೆಲು ಧ್ವನಿಯಲ್ಲಿ ಹೇಳ್ತಾ ಇದ್ದಾನೆ. ಉಸ್ಕಾ ಸಾಮಾನ್ ಪೈಸೆ ಸಬ್ ಬಿಕರ್ ಗಯಾ, ಉಸ್ಕೆ ದೋನೋ ಪೈರ್ ಕುಚಲೆ ಗಯೆ, ಅವನ ಸಾಮಾನುಗಳು ಹಣ ಎಲ್ಲ ಆ ಕಡೆ ಈ ಕಡೆ ಆಯಿತು, ಅವನ 2 ಕಾಲುಗಳಿಗೆ ಗಾಯ ಆಯಿತು ಅಂತ ಅವನು ಯಾರು? ಪ್ರತಾಪ್ ಹೇಳ್ತಾ ಇದ್ದಾನೆ. ಆಗ ರಾಜ್ ಕಿಶೋರ್ ಪೇರ್ ಕುಚಲ್ ಗಯೆ, ಕಾಲು ಮುದುರಿ ಹೋಯ್ತಾ? ಏನು ಕೇಳ್ತಾ ಇದ್ದಾರೆ ಭಯದಿಂದ? ಕಾಲು ಮುದುರಿ ಹೋಯ್ತಾ ಅಂತ ಕೇಳ್ತಾ ಇದ್ದಾನೆ. ಆಗ ಪ್ರತಾಪ್ ಅಳ್ತಾ ಹೇಳ್ತಾ ಇದ್ದಾನೆ. ರೋಯಾಸ ಅಂದರೆ ಅಳ್ತಾ ಹೇಳ್ತಾ ಇದ್ದಾನೆ. ಜಿ ಹಾಂ ಹೌದು, ಔರ್ ಇಸ್ಲಿಯೇ ವ ಆಪ್ಕೆ ಪಾಸ್ ನಾ ಆ ಸಕ, ಹಾಗಾಗಿನೇ ಅವನು ನಿಮ್ಮ ಕಡೆಗೆ ಮರಳಿ ಬರೋದಕ್ಕೆ ಆಗಲಿಲ್ಲ. ವಹ ಬೇಹೋಶ್ ಹೋ ಗಯಾ ಥಾ, ಅವನು ಮೂರ್ಛೆ ಹೋಗಿದ್ದ. ಬಡಿ ಮುಷ್ಕಿಲ್ ಸೆ ಉಸೆ ಘರ್ ಲೇ ಆಯಾ, ಬಹಳ ಕಷ್ಟಪಟ್ಟು ಅವನನ್ನು ಮನೆಗೆ ಕರ್ಕೊಂಡು ಹೋದೆ. ಬಡಿ ದೇರ್ ಸೆ ಜಬ್ ಉಸೆ ಹೋಶ್ ಆ ಗಯಾ ತೋ, ಬಹಳ ಸಮಯದ ನಂತರ ಅವನಿಗೆ ಪ್ರಜ್ಞೆ ಬಂದಾಗ, ತೋ ಉಸ್ನೆ ಮುಜೆ ಕಹಾ पैस आप, बड़ी देर से जब उसे
होश आया तो उसने मुझे आपके पैसे लौटाने को कहा. ಬಹಳ ಸಮಯದ ನಂತರ ಅವನಿಗೆ ಪ್ರಜ್ಞೆ ಬಂದಾಗ ಅವನು ನಿಮ್ಮ ಈ ಹಣವನ್ನು ಮರಳಿಸುವಂತೆ ನನಗೆ ತಿಳಿಸಿದ ಅಂತ ಹೇಳ್ತಾ ಇದ್ದಾನೆ. ಮೇ ಆಪ್ಗೆ 14.5 ಆಣೆ ಲಾಯಾ ಹೂँ ಅಂದರೆ ಈ ಚಿಲ್ಲರೆ ಮಾಡಿಸಿರ್ತಕ್ಕಂಥ ಉಳಿದಿರ್ತಕ್ಕಂಥ ಹಣವನ್ನು ನಾನು ಮರಳಿ ತಂದಿದ್ದೀನಿ ಅಂತ ಆ ಪ್ರತಾಪ್ ಹೇಳ್ತಾ ಇದ್ದಾನೆ. ರಾಜ್ ಕಿಶೋರ್ ಖೋಯಾ ಖೋಯಾ ಅವರು ವಿಚಲಿತರಾಗಿದ್ದಾರೆ. मेरे 14.5 आने लाए हो, उसने भेजे हैं, लेकिन बच्चे वह अब कहाँ है. ನನ್ನ ಈ 14.5 ಈ ಮಿಕ್ಕ ಹಣವನ್ನು ತಂದಿದೀಯಾ. ಉಸ್ನೆ ಬೇಜೆ ಹೇ, ಅವನು ಇದನ್ನು ಕೊಟ್ಟು ಕಳಿಸಿದನ. ಲೇಕಿನ್ ಬಚ್ಚೆ ಅಬ್ ವಹ ಕಹಾ ಹೇ, ಆದರೆ ಮಗು ಅವನೀಗ ಎಲ್ಲಿದ್ದಾನೆ ಅಂತ ರಾಜ್ ಕಿಶೋರ್ ಅವರು ಕೇಳ್ತಾ ಇದ್ದಾರೆ. ಆಗ ಪ್ರತಾಪ್ ಘರ್ ಮನೆಯಲ್ಲಿ ಅಂತ ಪ್ರತಾಪ್ ಹೇಳ್ತಾ ಇದ್ದಾನೆ. ಆಗ ರಾಜ್ ಕಿಶೋರ್ ಘರ್ ಮೇ ಕೌನ್ ಹೇ, ಮನೆಯಲ್ಲಿ ಮತ್ತಾರಿದ್ದಾರೆ, ಮನೆಯಲ್ಲಿ ಯಾರಿದ್ದಾರೆ ಅಂತ ರಾಜ್ ಕಿಶೋರ್ ಅವರು ಕೇಳ್ತಾ ಇದ್ದಾರೆ. ಆಗ ಪ್ರತಾಪ್ ಕೋಯಿ ನಹಿ, ಯಾರೂ ಇಲ್ಲ ಅಂತ ಪ್ರತಾಪ್ ಹೇಳಿದಾಗ ಯಾರೂ ಇಲ್ವಾ ಅಂತ ರಾಜ್ ಕಿಶೋರ್ ಅವರು ಕೇಳ್ತಾ ಇದ್ದಾರೆ. ಆಗ ಪ್ರತಾಪ್ ಜಿ ಹಾಂ, ಮೇ ಔರ್ ಮೇರಾ ಭಾಯ್ ಹಮ್ ದೋನೋ ಭಿಖು ಆಹಿರ್ ಕೆ ಘರ್ ಮೇ ರೆಹತೆ ಹೇ. ಹೌದು, ನಾನು ಮತ್ತು ನಮ್ಮ ಅಣ್ಣ ಇಬ್ಬರು ಕೂಡ ಭಿಖು ಆಹಿರ್ ಅವರ ಮನೆಯಲ್ಲಿ ಇರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಗ ರಾಜ್ ಕಿಶೋರ್ ತುಮಾರೆ ಮಾ ಬಾಪ್ ಕ್ಯಾ ಅಂತ ಇನ್ನೂ ಮುಂದೆ ಹೇಳ್ತಾ ಇದ್ದಾರೆ. ಆಗ ಪ್ರತಾಪ್ ರೋ ಪಡ್ತೆ ಹೇ, ಓ ಮಾರೇ ಗಯೆ, ದಂಗೆ ಕೆ ದಿನೋ ಮೇ ಉನ್ಹೇ ಕಿಸಿನೇ ಮಾರ್ ಡಾಲಾ. ನಿಮ್ಮ ತಂದೆ ತಾಯಿಗಳು ಅಂತ ಇನ್ನೂ ರಾಜ್ ಕಿಶೋರ್ ಕೇಳ್ತಾ ಇದ್ರಲ್ಲ, ಆಗ ಪ್ರತಾಪ್ ಅಳ್ತಾ ಹೇಳ್ತಾ ಇದ್ದಾನೆ, ಅವರನ್ನು ಹೊಡೆದು ಸಾಯಿಸಲಾಗಿದೆ. ಈ ದಂಗೆಗಳ ದಿನಗಳಲ್ಲಿ ಯಾರೋ ಅವರನ್ನು ಹೊಡೆದು ಸಾಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಗ ಮತ್ತಷ್ಟು ವಿಚಲಿತ ಆಗ್ತಾ ಇದ್ದಾರೆ ರಾಜ್ ಕಿಶೋರ್. ಮತ್ತಷ್ಟು ವಿಚಲಿತ ಆಗಿ ಖೋಯಾ ಖೋಯಾ ಅಂದರೆ ವಿಚಲಿತರಾಗ್ತಾ ಇದ್ದಾರೆ. ಉನೇ ಕಿಸಿನೇ ಮಾರ್ಡಾಲ, ಯಾರೋ ಅವರನ್ನು ಹೊಡೆದು ಹಾಕಿದ್ರಾ. ತುಮ್ ದೋನೋ ಭಿಖು ಆಹಿರ್ ಕೆ ಘರ್ ರೆಹತೆ ಹೋ, ನೀವಿಬ್ಬರು ಭಿಖು ಆಹಿರ್ ಘರ್ನಲ್ಲಿ ಇರ್ತಾ ಇದ್ದೀರಾ. ಒಮ್ಮಿಲ್ದೊಮ್ಮೆಲೆ ಎಚ್ಚರಗೊಂಡಂತೆ ಬಚ್ಚೆ ರೋ ಮತ್, ಮೇ ಅಭಿ ತುಮಾರೆ ಸಾಥ್ ಚಲ್ತಾ ಹೂँ, ಅಭಿ ಅಂತ ಹೇಳ್ತಾ ಇದ್ದಾರೆ. ಮಗು ನೀನು ಅಳಬೇಡ, ನಾನು ಈಗಿಂದೀಗಲೇ ನಿನ್ನ ಜೊತೆ ಬರ್ತಾ ಇದ್ದೀನಿ, ಹೀಗೆ ಬರ್ತೀನಿ ತಡಿ ಅಂತ ಹೇಳ್ತಾ ಇದ್ದಾರೆ. ಆಗ ಪ್ರತಾಪ್ ಆಪ್ ಮೇರೆ ಸಾಥ್ ಚಲೆಂಗೆ, ನೀವು ನನ್ನ ಜೊತೆ ಬರ್ತಾ ಇದ್ದೀರಾ ಅಂತ ಪ್ರತಾಪ್ ಕೇಳ್ತಾ ಇದ್ದಾನೆ. ಆಗ ರಾಜ್ ಕಿಶೋರ್ ಹೇಳ್ತಾ ಇದ್ದಾರೆ, ಹಾಂ ಅಭಿ ಚಲೆ, ಹೀಗೆ ಹೋಗೋಣ, ಹಾಗೆ ಬಡ್ತೆ ಹೇ ಅಂತ ಹೇಳಿದ ತಕ್ಷಣ ಅವರು ಹೊರಟು ನಿಲ್ತಾರೆ. ಪರ್ ಹಾಂ ತುಮಾರ ಘರ್ ಕಹಾ ಹೇ, ಆದರೆ ನಿಮ್ಮ ಮನೆ ಎಲ್ಲಿದೆ ಅಂತ ರಾಜ್ ಕಿಶೋರ್ ಅವರು ಕೇಳ್ತಾ ಇದ್ದಾರೆ. ಆಗ ಪ್ರತಾಪ್ ಆಹಿರ್ ಠಿಲೆ ಮೇ ಹೇ, ಆಹಿರ್ ಠಿಲೆ ಮೇ. ಆಗ ಪ್ರತಾಪ್ ಏನು ಹೇಳ್ತಾ ಇದ್ದಾನೆ, ಆಹಿರ್ ಠಿಲೆ ಮೇ ಅಂತ ಹೇಳ್ತಾ ಇದ್ದಾನೆ. ಆಗ ರಾಜ್ ಕಿಶೋರ್ ಅವರು ಹೇಳ್ತಾರೆ, अंदर की ओर देखकर अमर सिंह, मैं आहिर ठिला जा रहा हूँ, तुम इसी वक्त डॉक्टर वर्मा को लेकर वहाँ आओ. कहना कि एक लड़के की टांगे मोटर के नीचे आकर कुचली गई है, जल्दी करो, भिखू आहिर का घर पूछ लेना, आओ बच्चों चले. ಅಮರ್ ಸಿಂಗ್ ಅಂದರೆ ಒಳಗಡೆ ಅಮರ್ ಸಿಂಹ ಅಂತಕ್ಕಂಥವನು ವ್ಯಕ್ತಿ ಇದ್ದಾನೆ. ಅಮರ್ ಸಿಂಹ ಅನ್ನೋನಿಗೆ ಹೇಳ್ತಾ ಇದ್ದಾರೆ, ಮೈ ಆಹಿರ್ ಟಿಲಾ ಜಾ ರಹಾ ಹೂँ, ನಾನು ಆಹಿರ್ ಟಿಲಿಗೆ ಹೋಗ್ತಾ ಇದ್ದೀನಿ. ತುಮ್ ಇಸಿ ವಕ್ತ್ ಡಾಕ್ಟರ್ ವರ್ಮಾ ಕೋ ಲೇಕರ್ ವಹಾ ಆओ, ನೀನು ಈಗಿಂದೀಗಲೇ ಡಾಕ್ಟರ್ ವರ್ಮಾ ಅವರನ್ನು ಕರ್ಕೊಂಡು ಅಲ್ಲಿಗೆ ಬಾ. कहना कि एक लड़के की टांगे मोटर के नीचे आकर कुचली गई है, ಆ ಡಾಕ್ಟರ್ಗೆ ಹೇಳು, ಒಬ್ಬ ಹುಡುಗನ ಕಾಲುಗಳು ಮೋಟಾರ್ ಕೆಳಗಡೆ ಬಂದು ಮುದುರಿ ಹೋಗಿವೆ ಅಂತ ಹೇಳು ಅಂತ ಹೇಳ್ತಾ ಇದ್ದಾನೆ. ಜಲ್ದಿ ಕರೋ, ಬೇಗ ಮಾಡು ಅಂತ ಹೇಳ್ತಾ ಇದ್ದಾರೆ. ಭಿಖು ಆಹಿರ್ ಕಾ ಘರ್ ಪೂಚ್ ಲೇನಾ, ಅಲ್ಲಿ ಬಂದು ಭಿಖು ಆಹಿರ್ ಮನೆ ಎಲ್ಲಿ ಅಂತ ಕೇಳು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ತಿರುಗಿ ಆ ಹುಡುಗನ ಕಡೆ ತಿರುಗಿ ಆವು ಬಚ್ಚೋ ಚಲೆ, ಮಗು ಹೋಗೋಣ ಅಂತ ಕೇಳ್ತಾ ಇದ್ದಾರೆ. ಆಗ ಪ್ರತಾಪ್
ಚಕಿತ್ ವಿಸ್ಮಿತ್ ಉನ್ಹೇ ದೇಖ್ತಾ ಹೈ. ಆಗ ಪ್ರತಾಪ್ ಆಶ್ಚರ್ಯದಿಂದ ವಿಸ್ಮಯದಿಂದ ಅವರ ಕಡೆ ನೋಡ್ತಾ ಇದ್ದಾನೆ. ಫಿರ್ ठगा सा उनके आगे जाता है, पर्दा गिरता है. तीसरा दृश्य, स्टेज पर एक कच्चे घर के अंदर के ओसारे का दृश्य. जमीन पर धरी बिछी है, उस पर बसंत लेटा है. रह रह कर दर्द से कराह उठता है. प्रताप और राजकिशोर का प्रवेश. ನೋಡಿ, ಮೂರನೇ ದೃಶ್ಯದಲ್ಲಿ ಸ್ಟೇಜಿನ ಮೇಲೆ ಒಂದು ಚಿಕ್ಕ ಮನೆಯ ಒಂದು ದೃಶ್ಯ ಇದೆ. ಆ ಮನೆಯ ಒಳಗಿನ ದೃಶ್ಯ ಇದೆ. ಜಮೀನ್ ಪರ್ ಧರಿ ಬಿಚ್ಚಿ ಹೇ, ನೆಲದ ಮೇಲೆ ಒಂದು ಜಮಖಾನೆಯನ್ನು ಅಲ್ಲಿ ಹಾಸಲಾಗಿದೆ. ಉಸ್ ಪರ್ ಬಸಂತ್ ಲೇಟಾ ಹೇ, ನೋಡಿ ಆ ಒಂದು ಜಮಖಾನೆ ಮೇಲೆ ಬಸಂತ್ ಮಲಗಿಕೊಂಡಿದ್ದಾನೆ. ರಹ ರಹ ಕರ್ ದರ್ದ್ ಸೆ ಕರಾ ಹುಟ್ತಾ ಹೇ, ನೋಡಿ ಆ ಒಂದು ನೋವಿದೆಯಲ್ಲ, ಆ ನೋವಿನಲ್ಲಿ ಅವನು ನೆರಳಾಡ್ತಾ ಇದ್ದಾನೆ. ಅದೇ ಒಂದು ಸಮಯಕ್ಕೆ ಪ್ರತಾಪ್ ಮತ್ತು ರಾಜ್ ಕಿಶೋರ್ ಅವರು ಪ್ರವೇಶಿಸ್ತಾ ಇದ್ದಾರೆ. ಆಗ ಪ್ರತಾಪ್, ಯಹ ರಹಾವ್ ಸಾಹಾಬ್, ಇಲ್ಲಿದ್ದಾನೆ ನೋಡಿ ಸಾಹೇಬ್ರೆ ಅಂತ ಹೇಳ್ತಾ ಇದ್ದಾನೆ. ಆಗ ರಾಜ್ ಕಿಶೋರ್, ಅರೆ ಯಹ ತೋ ಜಮೀನ್ ಪರ್ ಲೇಟಾ ಹೇ, ಏನಂತ ಹೇಳ್ತಾ ಇದ್ದಾರೆ? ಅರೆ ಇವನು ನೆಲದ ಮೇಲೆ ಮಲ್ಕೊಂಡಿದ್ದಾನಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಬಸಂತ್ ಚಕಿತ್ ಹೋಕರ್ ಆಪ್ ಆಯೇ ಹೇ, ಬಸಂತ್ ಏನು ಮಾಡ್ತಾ ಇದ್ದಾನೆ? ಚಕಿತತೆಯಿಂದ ನೋಡ್ತಾ ಇದ್ದಾನೆ. ನೀವು ಬಂದ್ರಾ ಅಂತ ಕೇಳ್ತಾ ಇದ್ದಾನೆ. ಆಗ ರಾಜ್ ಕಿಶೋರ್, ಕಹಾ ಚೋಟ್ ಲಗಿ ಹೇ ಬೇಟಾ, ದೇಖು, ಎಲ್ಲಿ ಪೆಟ್ಟಾಗಿದೆ ಮಗು, ನೋಡೋಣ ಅಂತ ಕೇಳ್ತಾ ಇದ್ದಾರೆ. ರಾಜ್ ಕಿಶೋರ್ ಪಾಸ್ ಆಕರ್ ಟಾಂಗ್ ದೇಖ್ತೆ ಹೇ, ಕಿಸಿನೇ ಫಸ್ಟ್ ಏಡ್ ದಿ ಹೇ, पट्टी बांधी है, छूते ही चीर निकल जाती है. बसंत ओंट बीच कर आ खींचता है. ಯಾರೋ ಫಸ್ಟ್ ಏಡ್ ಮಾಡಿದ್ದಾರೆ, ಪಟ್ಟಿಯನ್ನು ಹಾಕಿದ್ದಾರೆ. ಯಾವಾಗ ರಾಜ್ ಕಿಶೋರ್ ಅವರು ನೋಡೋಣ ಅಂತ ಅವನ ಕಾಲನ್ನು ಮುಟ್ತಾ ಇದ್ದಾರೋ ಆಗ ಅವನಿಗೆ ನೋವಾಗ್ತಾ ಇದೆ. ಅವನು ಆ ನೋವಿನ ಒಂದು ಮೆಲುಧ್ವನಿಯನ್ನು ಮಾಡ್ತಾ ಇದ್ದಾನೆ. ಓ ಓ ನೆರಳಾಡ್ತಾ ಇದ್ದಾನೆ ಬಸಂತ್. ಆಗ ರಾಜ್ ಕಿಶೋರ್ ಅವರು, ಕುಚ್ ದೇರ್ ಇಸಿ ತರಹ ದೇಖ್ತೆ ಹೇ, ಆಗ ರಾಜ್ ಕಿಶೋರ್ ಅವರು ಸ್ವಲ್ಪ ಹೊತ್ತು ಅದೇ ಕಡೆ ನೋಡ್ತಾ ಇದ್ದಾರೆ. ರಾಜ್ ಕಿಶೋರ್, ನಹಿ ನಹಿ ಘಬರಾವೋ ನಹಿ, ಇಲ್ಲ ಇಲ್ಲ ನೀನು ಹೆದರಬೇಡ ಅಂತ ಅವನಿಗೆ ಧೈರ್ಯವನ್ನು ತುಂಬ್ತಾ ಇದ್ದಾರೆ. ಆಗ ಬಸಂತ್ ದರ್ದ್ ಸೆ ಕರಾತೆ ಹುಯೆ, ಆ ಒಂದು ನರಳಾಟದಲ್ಲಿ ಹೇಳ್ತಾ ಇದ್ದಾನೆ, ಮೈ ಮೋಟರ್ ಸೆ ಟಕ್ರಾ ಗಯಾ, ನಾನು ಈ ಒಂದು ಮೋಟರ್ಗೆ ಡಿಕ್ಕಿ ಹೊಡೆದೆ. ಇಸಿಲಿಯೇ ತಬ್ ಆಪ್ಕೆ ಪೈಸೆ ನ ಲೌಟಾ ಸಕ, ಹಾಗಾಗಿ ನಾನು ನಿಮ್ಮ ಈ ಹಣವನ್ನು ಮರಳಿ ಕೊಡೋದಕ್ಕೆ ಆಗಲಿಲ್ಲ ಅಂತ ಆ ಒಂದು ನೋವಿನಲ್ಲಿಯೂ ಕೂಡ ಅವನು ಅವರ ಹಣವನ್ನು ಮರಳಿಸುವಂತಹ ಒಂದು ವಿಚಾರವನ್ನು ಅವನು ಮಾಡ್ತಾ ಇದ್ದಾನೆ ನೋಡಿ, ಹೌದಲ್ಲ? ಆಗ ರಾಜ್ ಕಿಶೋರ್ ಹೇಳ್ತಾ ಇದ್ದಾರೆ, ಉಸ್ ಬಾತ್ ಕಿ ಚಿಂತಾ ನಾ ಕರೋ ಬೇಟಾ, ಆ ಒಂದು ವಿಷಯದ ಚಿಂತೆಯನ್ನು ನೀನು ಮಾಡಬೇಡ. ಮೈನೆ ಡಾಕ್ಟರ್ ಕೋ ಬುಲ್ವಾಯಾ ಹೈ, ನಾನು ಡಾಕ್ಟರನ್ನು ಕರೆ ಕಳಿಸಿದ್ದೀನಿ. ತುಮ್ ಠೀಕ್ ಹೋ ಜಾओगे, ನೀನು ಗುಣ ಆಗ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಬಸಂತ್, ಡಾಕ್ಟರ್ ಕೋ ಬುಲ್ವಾಯಾ ಹೈ, ಡಾಕ್ಟರನ್ನು ಕರೆ ಕಳಿಸಿದ್ದೀರಾ ಅಂತ ಕೇಳೋ ಸಮಯದಲ್ಲೇ ಡಾಕ್ಟರ್ ಪ್ರವೇಶ ಮಾಡ್ತಾರೆ. ಡಾಕ್ಟರ್, ಹಲೋ ಪಂಡಿತ್ ಜಿ, ಮೈನೆ ಇಸೆ ನಮಸ್ಕಾರ ಪಂಡಿತ್ ಜಿ ಅವರೇ, ನಾನು ಈ ಹುಡುಗನನ್ನು ಮಾರುಕಟ್ಟೆಯಲ್ಲಿ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆಗ ರಾಜ್ ಕಿಶೋರ್, ಜಿ ಹಾಂ ಜರಾ ದೇಖಿಯೇ ತೋ, ಹೌದು ಸ್ವಲ್ಪ ಏನಾಗಿದೆ ನೋಡಿ ಅಂತ ರಾಜ್ ಕಿಶೋರ್ ಅವರು ಹೇಳ್ತಾ ಇದ್ದಾರೆ. ಡಾಕ್ಟರ್ ಪೈರ್ ದೇಖ್ತೆ ಹೇ, बसंत जोर से ओंठ बींचता है. प्रताप की आंखों से आंसू ढरते हैं. वह कभी भाई को देखता है, कभी डॉक्टर को. राजकिशोर उत्सुकता से पूछते हैं. ನೋಡಿ, ಡಾಕ್ಟರ್ ಅವರು ನೋಡೋದಕ್ಕೆ ಬಸಂತನ ಕಾಲು ಮುಟ್ಟಿದ ತಕ್ಷಣ ಏನಾಗ್ತಾ ಇದೆ, ಬಸಂತ್ ಆ ಒಂದು ನೋವಿನಿಂದ ನೆರಳಾಡ್ತಾ ಇದ್ದಾನೆ.
ಬಸಂತ್ ಯಾವಾಗ ನರಳಾಡ್ತಾ ಇದ್ದಾನೋ ಪ್ರತಾಪನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅವನು ಒಮ್ಮೆ ತನ್ನ ಅಣ್ಣನನ್ನು ನೋಡ್ತಾನೆ, ಇನ್ನೊಮ್ಮೆ ಡಾಕ್ಟರನ್ನು ನೋಡ್ತಾನೆ. ಏನಾಗಿರಬಹುದು, ಡಾಕ್ಟರ್ ಏನು ಹೇಳ್ತಿರ್ಬಹುದು ಅಂತಕ್ಕಂಥ ಒಂದು ಚಿಂತೆಯಲ್ಲಿ ಪ್ರತಾಪ್ ಇಬ್ಬರನ್ನು ಕೂಡ ನೋಡ್ತಾ ಇದ್ದಾನೆ. ಆಗ ರಾಜ್ ಕಿಶೋರ್ ಅವರು ಉತ್ಸುಕತೆಯಿಂದ ನೋಡ್ತಾ ಡಾಕ್ಟರ್ಗೆ ಕೇಳ್ತಾ ಇದ್ದಾರೆ, ಕ್ಯೂ ಡಾಕ್ಟರ್ ಠೀಕ್ ಹೋ ಜಾಯೇಗಾನಾ? ಡಾಕ್ಟರ್ ಇವನು ಗುಣ ಆಗ್ತಾನೆ ತಾನೆ ಅಂತ ಕೇಳ್ತಾ ಇದ್ದಾರೆ. ಆಗ ಡಾಕ್ಟರ್ गंभीर से, पंडित जी ऐसा लगता है कि पैर की हड्डी टूट गई है, स्कैन करके देखना होगा. दूसरा पैर ठीक है पर इसे अभी अस्पताल ले जाना चाहिए. ಏನು ಹೇಳ್ತಾ ಇದ್ದಾರೆ ಡಾಕ್ಟರ್? ಪಂಡಿತ್ ಜಿ ಅವರೇ, ನನಗನ್ಸುತ್ತೆ ಇವನ ಒಂದು ಕಾಲಿನ ಎಲುಬು ಮುರಿದಿರಬಹುದು, ಸ್ಕ್ಯಾನ್ ಮಾಡಿ ನೋಡಬೇಕಾಗ್ತಾ ಇದೆ. ಇನ್ನೊಂದು ಕಾಲು ಚೆನ್ನಾಗಿದೆ, ಆದರೆ ಇವನನ್ನು ಈಗಲೇ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಲ್ಲ ಅಂತ ಕೇಳ್ತಾ ಇದ್ದಾರೆ. ಆಗ ರಾಜ್ ಕಿಶೋರ್, ತೋ ಕ್ಯಾ ಹುವಾ, ಅಭಿ ಲೇ ಚಲೆ, ಮೈ ಆ್ಯಂಬುಲೆನ್ಸ್ ಕೆ ಲಿಯೇ ಫೋನ್ ಕರ್ ಆತಾ ಹೂँ. ಆದರೆ ಏನಾಯಿತು, ಕರ್ಕೊಂಡು ಹೋಗೋಣ, ನಾನು ಈಗಲೇ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಬರ್ತೀನಿ ಅಂತ ರಾಜ್ ಕಿಶೋರ್ ಅವರು ಹೇಳ್ತಾ ಇದ್ದಾರೆ. ಆಗ ಡಾಕ್ಟರ್, ಜಿ ಹಾಂ ಕರ್ ಆಯಿಯೇ, ಮೈ ತಬ್ ತಕ್ ಇಂಜೆಕ್ಷನ್ ಲಗಾತಾ ಹೂँ. ಹಾಂ, ನೀವು ಫೋನ್ ಮಾಡಿ ಬರ್ರಿ, ನಾನು ಅಲ್ಲಿವರೆಗೆ ಇಂಜೆಕ್ಷನನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಗ ಬಸಂತ್, ಆಂಖೆ ಖೋಲ್ಕರ್ ಆಪ್ ಕ್ಯಾ ಕರ್ ರಹೆ ಹೇ, ನೀವೇನು ಮಾಡ್ತಾ ಇದ್ದೀರಾ? ಮೈ ಗರೀಬ್ ಹೂँ, ನಾನು ಬಡವನಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಆಸ್ಪತ್ರೆಯ ಖರ್ಚಿರುತ್ತಲ್ಲ, ನಾನು ಅದನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ, ನಾನು ಬಹಳ ಬಡವನಿದ್ದೀನಿ ಅಂತಕ್ಕಂಥ ಒಂದು ವಿಷಯವನ್ನು ಇಲ್ಲಿ ಬಸಂತ್ ಹೇಳ್ತಾ ಇದ್ದಾನೆ. ನೋಡಿ, ಬಸಂತ್ ನೆಲದ ಮೇಲೆ ಒಂದು ಚಾಪೆಯನ್ನು ಅಥವಾ ಒಂದು ಜಮಖಾನೆಯನ್ನು ಹಾಸ್ಕೊಂಡು ಮಲಗಿದಾನಲ್ಲ, ಡಾಕ್ಟರ್ ಇಂಜೆಕ್ಷನನ್ನು ಕೊಡ್ತಾ ಇದ್ದಾರೆ. ಅವನ ತಮ್ಮನೂ ಕೂಡ ನೋಡಿ ಹರಿದ ಬಟ್ಟೆಗಳಿದೆ, ಯಾರೋ ಫಸ್ಟ್ ಏಡನ್ನು ಕೂಡ ಚಿತ್ರದಲ್ಲಿ ಮಾಡಿದ್ದಾರೆ, ಹೌದಾ? ಪಂಡಿತ್ ರಾಜ್ ಕಿಶೋರ್ ಅವರು ಅವನ ಪಕ್ಕದಲ್ಲಿ ಕುಳಿತು ಅವನಿಗೆ ಕರುಣೆಯನ್ನು ತೋರಿಸ್ತಾ ಇದ್ದಾರೆ, ಹೌದಲ್ವಾ? ನೋಡೋಣ ಮುಂದೆ ಏನಾಗ್ತಾ ಇದೆ. ರಾಜ್ ಕಿಶೋರ್, ತುಮ್ ಚಿಂತಾ ಮತ್ ಕರೋ, ಬಸ್ ಚುಪ್ಚಾಪ್ लेटे रहो बेटा. डॉक्टर साहब, जब तक मैं नहीं आता आप यही रहो, इसे बचाना ही होगा. यह गरीब है पर इसमें एक दुर्लभ गुण है, वह ईमानदार है. ಡಾಕ್ಟರ್ ಸಾಹೇಬ್ರೆ, ಆಗ ರಾಜ್ ಕಿಶೋರ್ ಅವರು ಏನು ಹೇಳ್ತಾ ಇದ್ದಾರೆ, ನಗ್ತಾ ಹೇಳ್ತಾ ಇದ್ದಾರೆ, ತುಮ್ ಚಿಂತಾ ಮತ್ ಕರೋ, ನೀನು ಏನೂ ಚಿಂತೆಯನ್ನು ಮಾಡಬೇಡ. ಬಸ್ ಚುಪ್ ಚಾಪ್ ಲೇಟೇ ರಹೋ ಬೇಟಾ, ನೀನು ಸುಮ್ಮನೆ ಮಲ್ಕೊಂಡ್ಬಿಡು. ಡಾಕ್ಟರ್ ಸಾಹಬ್, ಡಾಕ್ಟರ್ಗೆ ಹೇಳ್ತಾ ಇದ್ದಾರೆ, ಜಬ್ ತಕ್ ಮೈ ನಹಿ ಆತಾ ಆಪ್ ಯಹಿ ರಹೋ, ನಾನು ಮತ್ತೆ ಮರಳಿ ಬರುವವರೆಗೆ, ಫೋನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರಲ್ಲ, ನಾನು ಮತ್ತೆ ಮರಳಿ ಬರೋವರೆಗೂ ನೀವು ಇವನ ಹತ್ರನೇ ಇರಿ. ಇಸೆ ಬಚಾನಾ ಹಿ ಹೋಗ, ಇವನನ್ನು ನಾವು ಉಳಿಸ್ಕೊಳ್ಳೇಬೇಕು. ಯಹ ಗರೀಬ್ ಹೈ ಪರ್ ಇಸ್ಮೇ ಏಕ್ ದುರ್ಲಭ ಗುಣ ಹೈ, ಇವನು ಬಡವನಿರಬಹುದು, ಆದರೆ ಇವನಲ್ಲಿ ಒಂದು ಒಳ್ಳೆಯ ಗುಣವಿದೆ. ವಹ ಇಮಾನ್ದಾರ್ ಹೇ, ಏನಂತ ಹೇಳ್ತಾ ಇದ್ದಾರೆ, ಈ ಹುಡುಗ ಬಹಳಷ್ಟು ಇಮಾನ್ದಾರಾಗಿರ್ತಕ್ಕಂತಹ ಹುಡುಗನಿದ್ದಾನೆ ಅಂತ ಅವರು ಹೇಳ್ತಾ ಇದ್ದಾರೆ. ಆಗ ಡಾಕ್ಟರ್ ಹೇಳ್ತಾ ಇದ್ದಾರೆ, ಆಗ ಡಾಕ್ಟರ್ ಪ್ರತಾಪ್ ಕಿ ಸಹಾಯತಾ ಸೆ ಇಂಜೆಕ್ಷನ್ ತಯಾರು ಕರ್ತೆ ಹೇ, ಅವನ ತಮ್ಮ ಇದ್ದಾನಲ್ಲ, ಆ ಪ್ರತಾಪನ ಸಹಾಯದಿಂದ ಇಂಜೆಕ್ಷನನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ಬಸಂತ್ ಆಂಖೆ ಬಂದ್ ಕರ್ ಲೇತಾ ಹೇ, ಆಗ ಬಸಂತ್ ತನ್ನ ಕಣ್ಣನ್ನು ಮುಚ್ತಾ ಇದ್ದಾನೆ. क्षण भर के लिए उसके मुंह पर शांति और कृतज्ञता उभर जाती है. ಆ ರಾಜ್ ಕಿಶೋರ್ ಅವರ ಸಹಾಯತೆಯನ್ನು ನೋಡಿ ಸ್ವಲ್ಪ ಸಮಯ ಅವನ ಒಂದು ಮುಖದಲ್ಲಿ ಒಂದು ಶಾಂತಿ ಬರ್ತಾ ಇದೆ, ಒಂದು ಶಾಂತಿ ಕಾಣಿಸ್ತಾ ಇದೆ, ಮತ್ತು ಅವರಿಗೆ ಒಂದು ಕೃತಜ್ಞತಾ ಭಾವನೆ ಅವನ ಒಂದು ಮುಖದಲ್ಲಿ ಕಾಣಿಸ್ತಾ ಇದೆ. ಡಾಕ್ಟರ್ ಇಂಜೆಕ್ಷನ್ ಲಗಾತೆ ಹೇ, ಬಸಂತ್ ಓಟ್ ಬೀಚ್ತಾ ಹೇ. ನೋಡಿ, ಯಾವಾಗ ಡಾಕ್ಟರ್ ಇಂಜೆಕ್ಷನನ್ನು ಕೊಡ್ತಾ ಇದ್ದಾರೋ ಬಸಂತ್
ಮೆಲು ನೋವಿನ ಒಂದು ಧ್ವನಿಯನ್ನು ತೆಗಿತಾ ಇದ್ದಾನೆ. ಪ್ರತಾಪ್ ಭಾಯ್ ಕಿ ಸಿರ್ ಥಾಮ್ತಾ ಹೇ. ಆಗ ಪ್ರತಾಪ್ ಅವನ ಅಣ್ಣನ ತಲೆಯನ್ನು ಹಣೆಯನ್ನು ಮುಟ್ತಾ ಇದ್ದಾನೆ. ಔರ್ ಪರ್ದಾ ಗಿರ್ತಾ ಜಾತಾ ಹೇ. ಹೀಗೆ ನಾಟಕದ ದೃಶ್ಯ ಕೊನೆಯಾಗ್ತಾ ಪರದೆ ಬೀಳ್ತಾ ಹೋಗ್ತಾ ಇದೆ ಅಂತ ಈ ನಾಟಕದಲ್ಲಿ ಬಸಂತನ ಒಂದು ಒಳ್ಳೆಯತನವನ್ನು ಇಲ್ಲಿ ಚಿತ್ರಿಸಲಾಗಿದೆ. ಅವನು ಅತ್ಯಂತ ಬಡವನಾಗಿದ್ದರೂ ಕೂಡ ನಿಷ್ಠಾವಂತನಾಗಿದ್ದ ಅಂತಕ್ಕಂಥ ಒಂದು ದೃಶ್ಯವನ್ನು ಇಲ್ಲಿ ಚಿತ್ರಿಸಲಾಗಿದೆ. ನೋಡಿ, ನಿಷ್ಠಾವಂತತನ ಎಲ್ಲರಲ್ಲೂ ಸಹಜವಾಗಿ ಬರೋದಿಲ್ಲ. ಅದನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತಾ ಇದೆ. ಅತ್ಯಂತ ಶ್ರಮಪಟ್ಟು ಅದನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತಾ ಇದೆ. ಅದನ್ನು ನಾವು ಉಳಿಸ್ಕೊಳ್ಬೇಕಾಗ್ತಾ ಇದೆ. ಹೌದಲ್ವೋ? ಧನ್ಯವಾದಗಳು.